ಕಿರುತೆರೆ, ನಟನೆ, ರಚನೆ ಜೊತೆಗೆ ಸಾಮಾಜಿಕ ಕೆಲಸಗಳು, ಹೇಗಿದೆ ಜೀವನ? ಚೆನ್ನಾಗಿದೆ, ಸಾರ್ಥಕ ಅನಿಸುತ್ತೆ ಕೆಲಸ. ಕಿರುತೆರೆಯಿಂದನೇ ಶುರು ಮಾಡೋಣ. ಕಿರುತೆರೆ, ಹಿರಿತೆರೆ ಅಂದ ತಕ್ಷಣ ಜನರಿಗೆ ಅದೊಂದು ಫೇರಿ ಟೇಲ್ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ವಾವ್, ಸ್ಕ್ರೀನಲ್ಲಿ ಬರ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಅವರ ಸಂಬಳ ಏನಂದರೆ ಒಂದು 2-3 ವರ್ಷ ಕೆಲಸ ಮಾಡಿದ್ರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು 4 ಬಿಲ್ಡಿಂಗ್ ಕಟ್ಕೋಬೋದು. ಹೀಗಿದ್ದೆಲ್ಲ ಕಲ್ಪನೆಗಳು ಜನಸಾಮಾನ್ಯರಲ್ಲಿ ಇರುತ್ತೆ. ಹಾಗಾಗಿ ಮನರಂಜನಾ ಫೀಲ್ಡ್ ಇದೆಯಲ್ಲ, ಈ ಎಂಟರ್ಟೈನ್ಮೆಂಟ್ ಫೀಲ್ಡು ತುಂಬ ಆಕರ್ಷಣೆ. ಅದು ಕೂಡ ಇದು ಸೀರಿಯಲ್ಗಳು ಸ್ಪೆಷಲಿ. ಸಿನಿಮಾ ಆದರೆ ಒಂದು 3 ಗಂಟೆ ನೋಡಿ ವಾಪಸ್ ಬಂದುಬಿಡ್ತೀವಿ, ಸ್ವಲ್ಪ ದಿನ ಮನಸ್ಸಿನಲ್ಲಿ ಉಳಿಯುತ್ತೆ. ಆದರೆ ಸೀರಿಯಲ್ ಹೆಂಗೆ ಅಂದರೆ ನಿಮ್ಮನ್ನು ಜನ ನೋಡ್ತಾ ಇರ್ತಾರೆ. ಅವ್ರಿಗೆ ಹೆಂಗಾಗಿರುತ್ತೆ ಅಂದರೆ ನೀವು ಅವ್ರ ಮನೆಯ ಒಂದು ಸದಸ್ಯ ಆಗ್ಬಿಟ್ಟಿರ್ತೀರಿ, ಎಲ್ಲೋ ಹೋಗಿರ್ತೀರಿ. ಅವ್ರು ಎಷ್ಟು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದವರೇ ಇರಬೇಕು, ಇಲ್ಲ ಸಂಬಂಧಿಗರೇ ಇರಬೇಕು ಅನ್ನೋ ರೀತಿ ಕನೆಕ್ಟ್ ಆಗಿಬಿಡ್ತಾರೆ. ಕಿರುತೆರೆ ಜರ್ನಿ ಶುರುವಾಗಿದ್ದು ಹೇಗೆ? ಕಿರುತೆರೆಗೆ ಎಂಟ್ರಿ ಆಗಿದ್ದು ಹೇಗೆ ನೀವು? ಕಿರುತೆರೆಗೆ ಎಂಟ್ರಿ ಅಂತಂದರೆ ನನ್ನ ಸೋದರ ಮಾವಂದರು ಆರ್ಟ್ ಲೈನಲ್ಲಿರೋರು. ಅಂದರೆ ನನ್ನ ದೊಡ್ಡ ಸೋದರ ಮಾವ NSD ಗ್ರ್ಯಾಜುಯೇಟ್ ಅಶೋಕ್ ಬಾದರ್ದಿನಿ ಅಂತ. ಆದರೆ ನನ್ನ 4ನೇ ಸೋದರ ಮಾವ ಒಂದು ಸೀರಿಯಲ್ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದರು DD ಚಂದನಕ್ಕೆ. ಆಗ ನಾನಿನ್ನು ಬಾಂಬೆಲಿದ್ದೆ. ಯಾವ ಏಜಲ್ಲಿ? 32 ಐ ಥಿಂಕ್. 32. ಬಾಂಬೆಲಿ ಏನು ಮಾಡ್ತಿದ್ರಿ? ಬಾಂಬೆಲಿ ನನ್ನ ಗಂಡ ಸಿವಿಲ್ ಇಂಜಿನಿಯರು. ಅಲ್ಲಿ ಅವ್ರದ್ದು ಕೆಲಸ ಇತ್ತು, ಹೀಗಾಗಿ ನಾವೆಲ್ಲ ಅಲ್ಲಿ ಇದ್ದಿದ್ದು. ಅಲ್ಲಿಗೆ ಸೊ ನಾನು ಮಾಡ್ತಾ ಇದ್ದೀನಿ, ಆ್ಯಕ್ಟ್ ಮಾಡ್ತೀಯಾ ಅಂತ ನಾನು ಉಮೇಶ್ ಬಾದರ್ದಿನಿ ಅಂತ ಅವರೊಂದು 2-3 ಸಿನಿಮಾಗಳನ್ನು ಕೂಡ ಮಾಡಿದ್ರು. ಮಾಡ್ತೀಯಾ ಅಂತ ಕೇಳಿದ್ರು. ಸರಿ ಮಾಡ್ತೀನಿ ಅಂದೆ. ಹಾಗಾಗಿ ಸೈಲೆನ್ಸ್ ಪ್ಲೀಸ್ ಅಂತ ಅದರ ಹೆಸರು. ಅದು ನನ್ನ ಮೊಟ್ಟ ಮೊದಲ ಸೀರಿಯಲ್ಲು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆನಕ ಗೊತ್ತಲ್ಲ, ರಂಗತಂಡ, ಅಲ್ಲಿ ನಾಟಕ ಮಾಡುವಾಗ ವಿನೋದ್ ಧೋಂಡಾಳೆ ಅಂತ ನಿರ್ದೇಶಕರು. ಅವ್ರ ಸಮುದಾಯದ ಇದು ಅಭಿನಯಿತ ರಂಗದ ವಿದ್ಯಾರ್ಥಿ ಕೂಡ, ಮತ್ತು ಸಮುದಾಯ ಇದ್ರ ಜೊತೆ ಎಲ್ಲ ಕೆಲಸ ಮಾಡಿದವರು. ಅಲ್ಲಿಯ ನಾಟಕದಲ್ಲಿ ನೋಡಿ ಅವ್ರು ನನಗೆ P. ಶೇಷಾದ್ರಿ ಅವರ ಮೌನರಾಗ ಅಂತ ಸೀರಿಯಲ್ ಬರ್ತಾಯಿತ್ತು. ನಾನು ಆ್ಯಕ್ಚುಯಲ್ ಜರ್ನಿ ಅಂದರೆ ಸೀರಿಯಲ್ ಆ್ಯಸ್ ಅ ಪ್ರೊಫೆಷನ್ ಶುರು ಆಗಿದ್ದು ಮೌನರಾಗದಿಂದ ನನಗೆ. ಮುಂಬೈಯಿಂದ ಬೆಂಗಳೂರಿಗೆ ನಟನೆಗೋಸ್ಕರನೇ ಬಂದ್ರಾ ಅಥವಾ ಹಸ್ಬೆಂಡು ಕೂಡ ಶಿಫ್ಟ್ ಆದ್ರಾ? ಹೆಂಗದು? ಹಸ್ಬೆಂಡ್ ಜೊತೆಗೆ ನಾನು ಶಿಫ್ಟ್ ಆಗಿದ್ದು. ಓಕೆ. ಸೊ ಅವ್ರಿಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರ ಪ್ರಾಜೆಕ್ಟು ಇಲ್ಲಿಗೆ ಇದು ಶಿಫ್ಟ್ ಆಯಿತು. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಮೇಲೆ ಬಾಂಬೆಲಿದ್ದಾಗಲೇ ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದಿದ್ದು. ನಟನೆ, ನಿರ್ದೇಶನ ಎರಡೂ ಬಾಂಬೆಲಿದ್ದಾಗಲೇ ಶುರು ಮಾಡ್ಕೊಂಡಿದ್ದು. ಆ್ಯಂಡ್ ಮೊದಲ ನಿರ್ದೇಶನ ಯಾವುದು ರಂಗಭೂಮಿಯಲ್ಲಿ? ಯಾವ ನಾಟಕ? ಆ್ಯಕ್ಚುಲಿ ಅಮ್ಮ ಅಂತ ಹೇಳಿ ಒಂದು ಏಕವ್ಯಕ್ತಿ ಇದು ಪಾತ್ರ, ಏಕವ್ಯಕ್ತಿ ಪ್ರಯೋಗ ಅದು. ಸೊ ಅದು ಆದರೆ ನಿರ್ದೇಶನ ಅದನ್ನು ನಾನೇ ಆ್ಯಕ್ಟ್ ಮಾಡಿದ್ರಿಂದ ಅದನ್ನು ನಾನು ಪಕ್ಕಕ್ಕಿಟ್ಟು ಹೇಳೋದಂತಾದರೆ ಪುಷ್ಪರಾಣಿ ಅಂತ ಹೇಳಿ ಚಂದ್ರಶೇಖರ್ ಕಂಬಾರರ ನಾಟಕ. ಅದಾದಮೇಲೆ ಢಾಣ ಡಂಗುರ ಅಂತ ಹೇಳಿ ವೈದೇಹಿ ಅವರು ಬರೆದಿರೋ ಮಕ್ಕಳ ನಾಟಕ ಡೈರೆಕ್ಟ್ ಮಾಡಿದೆ. ಅದಾದಮೇಲೆ ಮಂಥರ ಅಂತ HSV ಅವರ ರಚನೆಯ ನಾಟಕ. ಸೊ ಹೀಗೆ ನಾಟಕಗಳನ್ನು ಒಂದಿಷ್ಟು ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡಿಕೊಂಡು ಅಲ್ಲಿದ್ದೆ, ರಂಗಭೂಮಿಯೊಳಗಿದ್ದೆ. ಇಲ್ಲಿ ಬಂದಮೇಲೆ ಸೀರಿಯಲ್ನೊಳಾದೆ. ರಂಗಭೂಮಿ ಗೀಳು ಹತ್ತಿದ್ದು ಹೇಗೆ? ಆಗಲೇ ಹೇಳಿದ್ನಲ್ಲ, ಅಶೋಕ್ ಬಾದರ್ದಿನಿ ನನ್ನ ಸೋದರ ಮಾವ ದೊಡ್ಡವರು, NSD ಗ್ರ್ಯಾಜುಯೇಟ್ ಅನ್ನಲ್ಲ, ಅವ್ರು ಅಂದರೆ ನಿರ್ದೇಶನ ಮಾಡ್ತಾ ಇದ್ದಂಥ ನಾಟಕಗಳನ್ನು ನೋಡ್ತಾ ಇದ್ದೆ. ಮತ್ತು ಆಗ ಇದ್ದದ್ದು ಹಳ್ಳಿಗಳಲ್ಲಿ. ನನ್ನ ತಂದೆ ಸರ್ಕಾರಿ ವೈದ್ಯರಾಗಿದ್ದರು, ರಿಟೈರ್ ಆಗಿದ್ದಾರೆ ಈಗ. ಹಳ್ಳಿಗಳಲ್ಲೆಲ್ಲ ಜಾತ್ರೆ ಇದ್ದಾಗ ನಾಟಕಗಳು ಬರುತ್ತೆ, ಬಂದು ಕ್ಯಾಂಪ್ ಹಾಕ್ತಾರೆ ವೃತ್ತಿ ರಂಗಭೂಮಿಯವರು. ಒಂದು ತಿಂಗಳು ನಾಟಕಗಳು ನಡೀತಾ ಇರುತ್ತಲ್ಲಿ. ಸೊ ಹಾಗಾಗಿ ಅದನ್ನು ನೋಡಿದ್ದು ಮತ್ತು ಮಾವನ ನಾಟಕಗಳನ್ನು ನೋಡ್ತಾ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಆಸೆ ಹುಟ್ಕೊಂಡಿತ್ತು. ಪ್ರಭಾವಕ್ಕೆ ಒಳಗಾಗಿ ಎಂಟ್ರಾದ್ರಿ? ಇಲ್ಲ, ಅಷ್ಟು ಸುಲಭಕ್ಕೆ ಉತ್ತರ ಕರ್ನಾಟಕದಲ್ಲಂತೂ ನೀವು ರಂಗಭೂಮಿಗೆ ಎಂಟ್ರಿ ಕೊಡೋದು ಇನ್ನೂ ಕಷ್ಟದ ಕೆಲಸ. ಅಲ್ಲೆಲ್ಲ ಒಳ್ಳೆ ಮನೆತನದ ಹೆಣ್ಮಕ್ಳೆಲ್ಲ ನಾಟಕ ಮಾಡಬಾರ್ದು, ಆ ಥರದ್ದು ಒಂದು ಅಡ್ಡ ಇದನ್ನ ಇಟ್ಬಿಡ್ತಾರೆ ನಮಗೆ. ಹಾಗಾಗಿ ನಾನು ಮದುವೆ ಆಗಿ 10 ವರ್ಷದ ನಂತರ ನಾನು ರಂಗಭೂಮಿಗೆ ಬಂದೆ. ಬಹಳ ಸಮಯ ತಗೊಳ್ತು ರಂಗಭೂಮಿ ನಿಮ್ಮನ್ನ ತನ್ನೊಳಗಡೆ ಸೇರಿಸ್ಕೊಳ್ಳೋದು. ಮದುವೆ ಆಗಿ ಮನೆದೆಲ್ಲ ಜವಾಬ್ದಾರಿಗಳೆಲ್ಲ ಮುಗಿಸಿ ಇದಾದಮೇಲೆ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತೀನಿ ಅಷ್ಟೇ.
ಅಂತ ವರ್ಕ್ಶಾಪ್ ಮೂಲಕ ಶುರು ಮಾಡಿಕೊಂಡಿದ್ದು. ಆ್ಯಂಡ್ ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ ಆವತ್ತಿಂದ ಇಲ್ಲಿ. ವಂಡರ್ಫುಲ್.